ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಮಾಹಿತಿನ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಈ ದಿನ ಪೂಜೆ ಮಾಡೋದ್ರಿಂದ. ಹಾಗಾಗಿ ಮನೆಗೆ ಸಂಪತ್ತು ಬರಬೇಕು ಅಂತ ಅಂದರೆ ಕಾರ್ತಿಕ ಹುಣ್ಣಿಮೆಯ ದಿನ ಈ ಒಂದು ಚಿಕ್ಕ ಕೆಲಸನ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ಬೇಕು ಅಂತ ಇಷ್ಟಪಡ್ತೀವಿ ಅಲ್ವಾ. ಆದರೆ ಲಕ್ಷ್ಮಿನ ಒಲಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾನೇ ಇರ್ತೀವಿ, ತುಂಬ ಕಷ್ಟಪಟ್ಟು ದುಡಿತಾನೇ ಇರ್ತೀವಿ. ನಮ್ಮ ದುಡಿಮೆಯ ಜೊತೆಗೆ ಕೆಲವೊಂದು ಶುಭ ದಿನಗಳಲ್ಲಿ, ಶುಭ ಮುಹೂರ್ತಗಳಲ್ಲಿ ನಾವು ಮಾಡುವಂಥ ಸಣ್ಣ ಪೂಜೆಗಳು ಕೂಡ ಆ ಭಗವಂತನನ್ನು ಮುಟ್ಟುತ್ತೆ, ಆ ತಾಯಿಯನ್ನು ಮುಟ್ಟುತ್ತೆ. ಆ ತಾಯಿಯ ಆಶೀರ್ವಾದ ನಮಗೆ ಖಂಡಿತ ಸಿಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಸದಾ ಲಕ್ಷ್ಮಿಯ ವಾಸ ಇರುತ್ತೆ. ಹಾಗಾದರೆ ಏನು ಮಾಡಬೇಕು ಈ ಒಂದು ಕಾರ್ತಿಕ ಹುಣ್ಣಿಮೆ ದಿನ, ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಕಾರ್ತಿಕ ಮಾಸದಲ್ಲಿ ಸೋಮವಾರ ದಿನ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡಬೇಕು. ಶಿವನ ಜೊತೆಗೆ ನಾವು ವಿಷ್ಣುವನ್ನು ಕೂಡ ಈ ಒಂದು ಕಾರ್ತಿಕ ಮಾಸದಲ್ಲಿ ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿಯ ಕೃಪೆ ನಮಗೆ ಸಿಗುತ್ತೆ. ಈ ಬಾರಿಯ ಕಾರ್ತಿಕ ಹುಣ್ಣಿಮೆ ಬಂದಿರೋ ಅಂಥದ್ದು ನವೆಂಬರ್ 5ನೇ ತಾರೀಕು ಕೂಡ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಆ ದಿನ ವಿಶೇಷವಾಗಿ ಅರಳಿ ಮರದ ಹತ್ತಿರ ನಾವು 2 ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಬೇಕು. ಯಾವ ಸಮಯದಲ್ಲಿ ಹಚ್ಚಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಕಾರ್ತಿಕ ಹುಣ್ಣಿಮೆಯ ದಿನ ಶಿವನ ಪುತ್ರನಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂದರೆ ಕಾರ್ತಿಕೇಯನ ಅಂತ ಕೂಡ ಆಚರಿಸ್ತೀವಿ. ತುಂಬಾ ವಿಶೇಷವಾಗಿ ಹೇಳ್ಬೋದು. ಯಾರಿಗೆಲ್ಲ ಜೀವನದಲ್ಲಿ ತುಂಬಾ ಸಮಸ್ಯೆಗಳು, ಯಾವ ಕೆಲಸದಲ್ಲೂ ನಮಗೆ ಏಳಿಗೆನೇ ಆಗ್ತಾಯಿಲ್ಲ, ಮದುವೆಗಳು ಸೆಟ್ ಆಗ್ತಾಯಿಲ್ಲ, ಮಕ್ಕಳಾಗ್ತಾಯಿಲ್ಲ, ತುಂಬಾ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ನೀವು ಯಾವುದೇ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು 6 ಮಣ್ಣಿನ ದೀಪ, ತುಪ್ಪದ ದೀಪಗಳನ್ನು ಹಚ್ಚಬೇಕು. ಅದರ ಜೊತೆಗೆ ಸ್ವಲ್ಪ ತೊಗರಿಬೇಳೆ, 6 ಬಾಳೆಹಣ್ಣು ಅದನ್ನು ಇಟ್ಕೊಂಡು ಒಂದು ಅಡಿಕೆ ತಟ್ಟೆನಲ್ಲಿ ಇಟ್ಕೊಂಡು ಆಮೇಲೆ ದೀಪವನ್ನು ಹಚ್ಚಿ, ಅಂದರೆ ದೇವಸ್ಥಾನದಲ್ಲಿ ಆ ಸ್ವಾಮಿಗೆ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡಿಬಿಟ್ಟು ನೀವು ಅಲ್ಲೇ ಇಟ್ಬಿಟ್ಟು ಬನ್ನಿ. ತುಂಬಾ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಯಾವುದೇ ಪೂಜೆ ವ್ರತಗಳು ಈ ದೇವಸ್ಥಾನದಲ್ಲಿ ಮಾಡೋದ್ರಿಂದ, ಅಥವಾ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ನದಿ ಸ್ನಾನ ಮಾಡೋವಂಥದ್ದು, ಮತ್ತು ಅಲ್ಲೇ ನೀವು ದೀಪಗಳನ್ನು ದಾನ ಮಾಡೋದು. ಈ ದಿನ ದೀಪ ದಾನ ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ. ನಿಮ್ಮೆಲ್ಲ ಇಷ್ಟಾರ್ಥಗಳು ತುಂಬ ಬೇಗನೆ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ದಿನ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಥವಾ ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕಾಗಲ್ಲ ಅಂತ ಅಂದರೆ ಮನೆಯಲ್ಲೂ ಕೂಡ ನೀವು ಅಷ್ಟೇ ನೀವು ಪೂಜೆ ಮಾಡ್ಕೋಬೋದು, ಅಥವಾ ದೇವಸ್ಥಾನಕ್ಕಾದರೂ ಹೋಗ್ಬೋದು. ಇನ್ನು ಯಾರೆಲ್ಲ 365 ಬತ್ತಿಗಳು ಇರುವಂಥ ದೀಪಗಳನ್ನು ಯಾರು ಇನ್ನೂ ಹಚ್ಚಿಲ್ಲ ಅವರು ಕೂಡ ಈ ಹುಣ್ಣಿಮೆ ದಿನ ಹಚ್ಬೋದು. ದೇವಸ್ಥಾನದಲ್ಲಿ ಹಚ್ಬಿಟ್ಟು ನೀವು ಅಲ್ಲೇ ಒಂದು 5 ಜನಕ್ಕೆ ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅದ್ರ ಜೊತೆಗೆ 2 ಮಣ್ಣಿನ ದೀಪಗಳನ್ನು ದಾನ ಮಾಡಿ. ಅಥವಾ ನಿಮಗೆ ಯಾವುದಾದ್ರೂ ಹರಕೆ ತೀರಿಸೋದಿದ್ರೆ ಅಥವಾ ದೇವ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ಮಾಡ್ಬೋದು. ಮತ್ತು ಭಾನುವಾರ ಮತ್ತು ಸೋಮವಾರ ನೀವು ಮನೆ ದೇವರ ದರ್ಶನ ಕೂಡ ಮಾಡ್ಬೋದು. ಅಥವಾ ನಿಮ್ಮ ಯಾವುದೇ ಹರಕೆಗಳು ಇದ್ದರೂ ಕೂಡ ಅದನ್ನು ಈ ದಿನಗಳಲ್ಲಿ ತೀರಿಸೋದ್ರಿಂದ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ. ಇನ್ನು ಯಾರೆಲ್ಲ ತುಳಸಿ ಪೂಜೆಯನ್ನು ಕೂಡ ಮನೆಯಲ್ಲಿ ಮಾಡಿಲ್ಲ, ತುಳಸಿ ವಿವಾಹವನ್ನು ಮಾಡಿಲ್ಲ ಅಂತ ಅನ್ನೋರು ಕೂಡ ಹುಣ್ಣಿಮೆ ದಿನ ಮಾಡ್ಕೋಬೋದು. ಇವಾಗ ಹುಣ್ಣಿಮೆ ದಿನ ಅಂದರೆ ಕಾರ್ತಿಕ ಹುಣ್ಣಿಮೆ ದಿನ ಅಂದರೆ ಈ ದಿನ ನವೆಂಬರ್ 5ನೇ ತಾರೀಕು ಹರಳಿ ಮರದ ಹತ್ತಿರ 2 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಅಂತಂದರೆ ಬೆಳಗ್ಗೆ 5 ಗಂಟೆ 15 ನಿಮಿಷದಿಂದ 6 ಗಂಟೆವರೆಗೂ ಕೂಡ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಮಾಡ್ಕೋಬೋದು. ಒಂದು ಗ್ಲಾಸ್ ಹಸಿ ಹಾಲನ್ನು ತಗೊಂಡು ಆ ಹಾಲನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕು. ಅಲ್ಲಿ 2 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ತುಪ್ಪದ ಬತ್ತಿನ ಇಟ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. 12 ಪ್ರದಕ್ಷಿಣೆಯನ್ನು ಅರಳಿ ಮರಕ್ಕೆ ಹಾಕಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅಂತ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 30 ನಿಮಿಷದ ಒಳಗಡೆ ಕೂಡ ನೀವು ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬೋದು. ಅಂದರೆ ಬೆಳಗ್ಗೆ 5 ಗಂಟೆ 15 ನಿಮಿಷದಿಂದ 7 ಗಂಟೆ 30 ನಿಮಿಷದವರೆಗೂ ಕೂಡ ಈ ಒಂದು ದೀಪವನ್ನು ಹಚ್ಬೋದು. ಯಾವಾಗಲೂ ಅಷ್ಟೇ 12 ಗಂಟೆ ನಂತರ ಮರಗಳನ್ನು ಗಿಡಗಳನ್ನು ಮುಟ್ಬಾರ್ದು. ಆದಷ್ಟು 12 ಗಂಟೆ ಒಳಗಡೆ ಹೋಗಿ ದೀಪವನ್ನು ಹಚ್ಬೋದು.
ಒಂದು ಗ್ಲಾಸ್ ಹಾಲನ್ನು ತೊಗೊಂಡೋಗಿ ಬೆಳಗ್ಗೆ 5 ಗಂಟೆ 15 ನಿಮಿಷಕ್ಕೆ ಅರಳಿ ಮರದ ಬುಡಕ್ಕೆ ಹಾಕಬೇಕು. ಆ ನಂತರ 2 ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು 12 ಪ್ರದಕ್ಷಿಣೆಯನ್ನು ಹಾಕಿ. ಆ ನಂತರ ಅಕ್ಷತೆಯನ್ನು ಸ್ವಲ್ಪ ಹಾಕಿ ಅರಳಿ ಮರದ ಬುಡಕ್ಕೆ ಒಂದು 4-5 ಕಾಳನ್ನು ನಿಮ್ಮ ತಲೆ ಮೇಲೂ ಕೂಡ ಹಾಕೋಬೇಕು. ಆಮೇಲೆ ನಮಸ್ಕಾರ ಮಾಡಿಕೊಂಡು ಬರಬೇಕು. ಪ್ರದಕ್ಷಿಣೆ ಮಾಡುವಾಗ ಒಂದು ಚಿಕ್ಕ ಮಂತ್ರವನ್ನು ಹೇಳ್ಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ. ಏಕೆಂದರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ಸಂಗಮ ಇರುತ್ತೆ. ಹಾಗಾಗಿ ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಹುಣ್ಣಿಮೆ ದಿನ ಭಗವಾನ್ ವಿಷ್ಣು ಮತ್ತು ಶ್ರೀ ಲಕ್ಷ್ಮೀದೇವಿ ಕೂಡ ಅರಳಿ ಮರದಲ್ಲಿ ನೆಲೆಸಿರ್ತಾರೆ. ಅದಕ್ಕಾಗಿಯೇ ಆ ದಿನ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. ಅದು ಅಲ್ಲದೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನದಿ ಸ್ನಾನ ಮಾಡಿ ನದಿಯ ದಡದಲ್ಲಿ ಇರುವಂಥ ಅರಳಿ ಮರಕ್ಕೂ ಕೂಡ ಪೂಜೆ ಮಾಡಿ ಅಲ್ಲೂ ಕೂಡ ತುಪ್ಪದ ದೀಪ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿ ಅಲ್ಲಿ ಒಂದು ಸ್ವಲ್ಪ ಜನಕ್ಕಾದರೂ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟು ಅದ್ರ ಜೊತೆಗೆ ದೀಪಗಳನ್ನು ದಾನ ಮಾಡೋದ್ರಿಂದ ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ. ಆ ಮಹಾಲಕ್ಷ್ಮಿಯ ಆಶೀರ್ವಾದ ಶಾಶ್ವತವಾಗಿ ಮನೆಯಲ್ಲಿರುತ್ತೆ ಮತ್ತು ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮಿಯ ವಾಸ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರಬೇಕು ಅಂತಂದರೆ ಬೆಳಗ್ಗೆ 5 ಗಂಟೆ 15 ನಿಮಿಷದಿಂದ 7 ಗಂಟೆವರೆಗೂ ಕೂಡ ಹೋಗಿ ನೀವು ಅರಳಿ ಮರದ ಹತ್ತಿರ ದೀಪ ಹಚ್ಬೋದು. ಇನ್ನು ಬೆಳಗ್ಗೆ ಹೊತ್ತು ಸಾಧ್ಯ ಆಗಲ್ಲ ಅನ್ನೋರು ಸಂಜೆ ಹೊತ್ತು ಕೂಡ ದೀಪ ಹಚ್ಬೋದು. ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 20 ನಿಮಿಷದ ಒಳಗಾಗಿ ದೀಪನ ಹಚ್ಬೋದು. ಈ ಒಂದು ಕಾರ್ತಿಕ ಹುಣ್ಣಿಮೆ ದಿನ ಈಗ ತಿಳಿಸಿರುವ ಸಮಯದಲ್ಲಿ ತಪ್ಪದೆ 2 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. ಅರಳಿ ಮರದ ಹತ್ತಿರ ಹಚ್ಚಬೇಕು. ಈ ಒಂದು ಸಣ್ಣ ಕೆಲಸವನ್ನು ಇದೇ ಹುಣ್ಣಿಮೆಗೆ ಮಾಡಿ ನಿಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಶಾಂತಿ ನೆಲೆಸುತ್ತೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.